ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿಗಾಗಿ ಗುದ್ದಾಟ ಜೋರಾಗಿರುವ ಸಂದರ್ಭದಲ್ಲಿಯೇ ಸಚಿವ ಸಂಪುಟ ಪುನರ್ರಚನೆಯ ವಿಚಾರ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಅಕ್ಟೋಬರ್ನಲ್ಲಿ ಸಂಪುಟ ಪುನರ್ರಚನೆ ಆಗಲಿದೆ. ಈ ಬಾರಿ ನನಗೆ ಮಂತ್ರಿ ಸ್ಥಾನ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನಮ್ಮ ತಂದೆಯ ಕಾಲದಿಂದಲೂ ಕೂಡ ಶಾಂತವಾಗಿದ್ದೇವೆ. ಸದ್ಯಕ್ಕೆ ಸಿಎಂ ಕುರ್ಚಿ ಖಾಲಿ ಇಲ್ಲ. ಕಾಂಗ್ರೆಸ್ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಕೊಟ್ಟಂತಹ ಹೇಳಿಕೆ. ಈ ಮೂಲಕ ಮಂತ್ರಿ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಸಚಿವ ಸಂಪುಟ ಪುನರ್ರಚನೆಯ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ. ಮೊನ್ನೆ ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ಸಿಎಂ ಸದ್ಯಕ್ಕೆ ಸಚಿವ ಸಂಪುಟ ಪುನರ್ರಚನೆ ಇಲ್ಲ ಅಂತ ಹೇಳಿದ್ರು. ಈಗ ಅಜಯ್ ಸಿಂಗ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದು ಹೀಗೆ. ಒಂದು ಫ್ಯಾಮಿಲಿ ಇತಿಹಾಸ ಇದೆ. ನಾವು ಮೊದಲಿಂದ ನಮ್ಮ ತಂದೆಯವರಾಗಲಿ 1999ರಲ್ಲೇ ಅವರು ಕೂಡ ಮುಖ್ಯಮಂತ್ರಿ ಆಗ್ತಕ್ಕಂಥ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿದ್ದರು. ಅವರು ಒಂದೇ ಮಾತ್ರದಲ್ಲಿ ಹೈಕಮಾಂಡ್ ಹೇಳಿದಾಗ ಅವರು KPCC ಪ್ರೆಸಿಡೆಂಟ್ ರಿಸೈನ್ ಮಾಡಬೇಕಂದ್ರೆ ಅವ್ರು ರಿಸೈನ್ ಮಾಡಿದ್ರು. 3-4 ತಿಂಗಳು ಚುನಾವಣೆ ಇತ್ತು ಆವಾಗ ಅಂಥ ಒಂದು ಸಂದರ್ಭದಲ್ಲೂ ಮುಂದೆ ಅವ್ರಿಗೆ 2004ರಲ್ಲಿ ಅವ್ರಿಗೆ ಅವಕಾಶ ಸಿಕ್ತು. ಬಹುಶಃ ಹಿಂದೆ ನನಗೆ ತಪ್ಪಿರಬಹುದು, ಮುಂದೆ ಖಂಡಿತವಾಗಿ ಸಿಗ್ತದಂತ ಒಂದು ವಿಶ್ವಾಸ ಇದೆ. ನಿಮ್ಮಲ್ಲಿ ಕ್ಯಾಬಿನೆಟ್ ತಗೊಳ್ಬೇಕಾದ್ರೆ ಏನು ಮಾನದಂಡ ಅಂತ, ಯಾಕಂದರೆ ನಿಮ್ಮಷ್ಟೇ ಸೀನಿಯಾರಿಟಿ ಇರೋಂಥವ್ರು ಅದರಲ್ಲೇ ಮಿನಿಸ್ಟರ್ ಆಗ್ತಾರೆ, ನಿಮ್ಗೆ ಅವಕಾಶ ಸಿಗಬೇಕು. ಇದು ಕೆಲವು ಸತಿ ರಾಜಕೀಯದಲ್ಲಿ ಏರ್ಪೇರು ಆಗ್ತಾ ಇರ್ತದೆ.